ಗೊಂದಲ ಸೃಷ್ಟಿ ಮಾಡುವುದರಲ್ಲಿಯೇ ಎಕ್ಸ್ಪರ್ಟ್ ಆಗಿ ಆಡಳಿತ ನಡೆಸಿದರೆ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿಯವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಸಂಭವಿಸಿದ ಘಟನೆಗಳಿಂದ ಈವರೆಗೂ ರಸ್ತೆಯಲ್ಲಿ ಮಣ್ಣು ಬಿದ್ದಿದೆ, ಗುಡ್ಡ ಕುಸಿದು ಕೃಷಿ ಭೂಮಿ ಹಾಳಾಗಿದೆ. ಆದರೆ ಸರ್ಕಾರ ಮಾತ್ರ ಯೋಜನೆ ಕಾನೂನು ಎನ್ನುತ್ತಿದೆ. ಹೀಗಾಗಿ ಜನರು ಸರ್ಕಾರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಇದು ಅಪಾಯಕಾರಿ ಸಂಕೇತ. ಕೇವಲ ಗೊಂದಲ ಸೃಷ್ಟಿ ಮಾಡುವುದರಲ್ಲಿ ಪರಿಣಿತಿ ಪಡೆದುಕೊಂಡರೆ ಆಡಳಿತ ನಡೆಸಲು ಸಾಧ್ಯವಿಲ್ಲ ಎಂದರು. ಜಿಲ್ಲೆಯಲ್ಲಿ ಜಲಪಾತಗಳ ವೀಕ್ಷಣೆಗೆ ನಿರ್ಬಂಧ ಹಾಕಿದರೆ ಪ್ರವಾಸಿಗರು ಹೇಗೆ ಬರುತ್ತಾರೆ? ಮುನ್ನೆಚ್ಚರಿಕೆಯ ಅಗತ್ಯವಿದೆ. ಆದರೆ ಬಂದ್ ಮಾಡಿದರೆ ಹೇಗೆ? ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಪ್ರವಾಸೋದ್ಯಮ ಸಚಿವರಿಗೆ ವರದಿ ನೀಡಿದರೂ ಈವರೆಗೆ ಕ್ರಮವಾಗಿಲ್ಲ. ಜಿಲ್ಲೆಯ ಆರ್ಥಿಕ ಸ್ಥಿತಿ ಬೆಳೆದು ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗ ಹೆಚ್ಚಿಸುವ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಸ್ಪಂದನೆ ಇಲ್ಲದಿದ್ದರೆ ಹೇಗೆ ಎಂದು ಪ್ರಶ್ನಿಸಿದರು. ಸಚಿವ ಎಚ್.ಕೆ. ಪಾಟೀಲರು ಜಿಲ್ಲೆಯ ಪ್ರತಿನಿಧಿಯಾಗಿದ್ದು ನಮ್ಮ ಜಿಲ್ಲೆಗೆ ಆದ್ಯತೆ ನೀಡಲಿ ಎಂದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅನುಷ್ಠಾನಕ್ಕೆ ಹಲವಾರು ಕಾರಣಗಳಿವೆ. ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳು ಬಂದಿವೆ. ಜನರು ತ್ಯಾಗ ಮಾಡಿದ್ದಾರೆ. ಆದರೆ ಜನರ ನಿರೀಕ್ಷೆಗೆ ತಕ್ಕಂತೆ ಈವರೆಗೆ ಯಾವುದೇ ಅನುದಾನ ಬಂದಿಲ್ಲ. ಈಗಾಗಲೇ ಯೋಜನೆ ಭಾರದಿಂದ ಇರುವ ಜಿಲ್ಲೆ ಮೇಲೆ ರಾಜ್ಯ ಸರ್ಕಾರ ವೈಜ್ಞಾನಿಕ ಅಧ್ಯಯನ ನಡೆಸಲಿ. ಶರಾವತಿ ಯೋಜನೆ ಶುದ್ಧ ರಾಜ್ಯ ಸರ್ಕಾರದ ಯೋಜನೆಯಾಗಿದ್ದು ಕೇಂದ್ರ ಸರ್ಕಾರದ್ದು ಎಂದು ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಸರಿಯಲ್ಲ ಎಂದರು. ನಾನು ನಮ್ಮ ಆಡಳಿತಕ್ಕೆ ಮಾನವೀಯ ಸೂಕ್ಷ್ಮ ಸ್ಪಂದನೆಗಳು ಇಲ್ಲ ಅಂದರೆ ಭಾಳ ಮೆಕ್ಯಾನಿಕಲ್ ಆಗಿ ಆಡಳಿತಗಳು ನಡೆಯುತ್ತೆ, ತಾಂತ್ರಿಕವಾಗಿ ಆಡಳಿತಗಳು ನಡೆಯುತ್ತೆ. ಅದರಿಂದ ತಾಂತ್ರಿಕವಾದ ಸರ್ಕಾರದ ಸುತ್ತೋಲೆಯ ಸರ್ಕಾರದ ಕಾರ್ಯಕ್ರಮಗಳು ಮಾತ್ರ ಸರ್ಕಾರದ ಭಾಗ ಅಂತ ಅಧಿಕಾರಿ ವರ್ಗ ಭಾವಿಸಿದೆ. ಸಾಮಾನ್ಯ ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಆದರೆ ಅದು ಎಷ್ಟೋ ಒಳ್ಳೆ ಕೆಲಸ ಆಗುತ್ತೆ. ನಾನು ಹೇಳಿದ್ನಲ್ಲ, ಅಂಗನವಾಡಿ ಪಕ್ಕದ ಮರ ಹೀಗಿದ್ದು ಎಷ್ಟು ಕಡೆಯಲ್ಲಿದೆ ಮನೆಗಳಲ್ಲಿ. ನಾವು ಮನೆಯ ಮೇಲ್ಗಡೆ ಅವರು ಅರ್ಜಿ ಹಾಕ್ತಾರೆ, ಅವ್ರು ಪ್ರಯತ್ನ ಮಾಡಿರ್ತಾರೆ. ಆದರೆ ಅದಕ್ಕೆ ತಾಂತ್ರಿಕವಾಗಿ ಅದು ಆಗಿರೋದಿಲ್ಲ. ಅದರಿಂದಾಗಿ ಇಂಥದ್ದು ಅನಾಹುತಗಳಾಗತ್ತೆ. ಈಗ ಮಣ್ಣು ರಸ್ತೆಯಲ್ಲಿ ಮಣ್ಣು ಬಿದ್ದಿರೋದಾಗಲಿ, ಗುಡ್ಡ ಕುಸಿದು ಕೃಷಿ ಭೂಮಿ ಹಾಳಾಗಿರೋದಾಗಲಿ, ಬೇರೆ ಅನೇಕ ಸಮಸ್ಯೆಗಳಿದೆ. ಇದಕ್ಕೆಲ್ಲ ತಾಂತ್ರಿಕವಾಗಿ ಕಾನೂನಿನ ಅಡಿಯಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಕೆಲಸ ಆಗದೆ ಹೋದರೆ ಯಾರಿಗೂ ವಿಶ್ವಾಸಾರ್ಹತೆ ಹೆಚ್ಚೋದಿಲ್ಲ ಸರ್ಕಾರಗಳ ಬಗ್ಗೆ. ಹಾಗಾಗಿ ಜಿಲ್ಲಾಡಳಿತಕ್ಕೂ ನಾನು ಹೇಳೋದಿಷ್ಟೇ, ಸರ್ಕಾರದಲ್ಲೂ ಏನಾಗಿದೆ, ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಆಡಳಿತಕ್ಕೆ ಕೊಡಬೇಕಂತ ಪ್ರಾಮುಖ್ಯತೆಯೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಇದು ಬಹಳ ಅಪಾಯಕಾರಿ ಸಂಕೇತ. ಸರ್, ಈಗ ಸರ್ಕಾರ ಮಟ್ಟದಿಂದ ಮುಖ್ಯಮಂತ್ರಿಗಳ ಮಟ್ಟದಿಂದ ಒಂದು ಸ್ಪಂದನೆ ಇದ್ದರೆ ಅದು ಪರ್ಕ್ಯುಲೇಟ್ ಆಗುತ್ತೆ. ಈಗ ನೀವು ಹೆಂಗೆ ಬೇಕೋ ಹಂಗೆ ಮಾಡ್ರಪ್ಪ, ನಾನು ಇರುವಷ್ಟು ದಿನ ಇದ್ದು ಹೋಗ್ತೀನಿ, ಉಳಿದಿದ್ದು ಗೊಂದಲ ಸೃಷ್ಟಿಸ್ಕೊಳ್ಳೋದು ಗೊತ್ತು, ಮತ್ತೊಂದು ಗೊಂದಲ ಸೃಷ್ಟಿಸಿ ಹಳೆ ಗೊಂದಲ ಮರೆಸೋದು ಗೊತ್ತು ನಮಗೆ ಅಂತ ಗೊಂದಲ ಸೃಷ್ಟಿಸೋದ್ರೊಳಗೆ ಎಕ್ಸ್ಪರ್ಟಾಗಿ ಆಡಳಿತ ನಡೆಸಿದರೆ ಅದು ಆಡಳಿತ ಆಗೋದಿಲ್ಲ. ಆಡಳಿತ ನಡೆಸಲಿಕ್ಕೆ ಅದರದೇ ಆದಂತಹ ಭಾಳ ದೊಡ್ಡ ಜವಾಬ್ದಾರಿಯ ಭಾಗ ಇದೆ. ಅದು ಕಾಣದೇ ಇರೋದೇ ಈ ರೀತಿ ಅನೇಕ ಕೊರತೆಗಳಿಗೆ ಕಾರಣ ಆಗಿದೆ. ಈಗ ಎಲ್ಲಾದರೂ ರಸ್ತೆಗಳ ಬಗ್ಗೆ ಓವರಾಲ್ ನಾನು ಏನು ಹೇಳಬೇಕು ಅದು ನಿಮ್ಮ ಎದುರುಗಡೆಗೆಲ್ಲ ಹೇಳಿದ್ದೇನೆ. ಇದೇ ಸಮಸ್ಯೆ ಇದೆ, ಅದನ್ನು ನಾನು ಒಪ್ಕೊಂಡಿದ್ದೀನಿ. ಮತ್ತು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಗಳನ್ನು ನಿರ್ದೇಶನಗಳನ್ನು ನಾನು ಕೊಟ್ಟಿದ್ದೀನಿ. ಇದರಿಂದಾಗಿ ಜಿಲ್ಲೆಗೆ ತೊಂದರೆ ಆಗ್ತಾಯಿದೆ, ನಿಶ್ಚಿತವಾಗಿ ತೊಂದರೆ ಆಗ್ತಾಯಿದೆ. ಈ ಫಾಲ್ಸ್ಗಳನ್ನೆಲ್ಲ ಬಂದ್ ಮಾಡಿ ನಮಗೆ ಪ್ರವಾಸಿಗರೇ ಬರದೆ ಹೋಗುವಂಗೆ ಆಗ್ಬಿಟ್ರೆ ಇವ್ರು ಇನ್ನು ಜೋಗನೂ ಯಾವಾಗ ಬಂದ್ ಮಾಡ್ತಾರೋ ನೋಡ್ತಿದ್ದೀನಿ ನಾನು. ಆಯಿತು, ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದಕ್ಕೆ ಏನು ವಹಿಸ್ಕೊಳ್ಬೇಕು ಎಚ್ಚರಿಕೆ ಬೇಕು ಅದಕ್ಕೆಲ್ಲ ಹೇಳಿ. ಪ್ರವಾಸೋದ್ಯಮ ಸಮಿತಿಯವರು ವರದಿ ಕೊಟ್ಟರು ಎಚ್.ಕೆ. ಪಾಟೀಲ್ಗೆ. ಹಿಂದೆ ಮಂತ್ರಿ ಆದಾಗಲೂ ಕೊಟ್ಟರು, ಈಗಲೂ ಕೊಟ್ಟರು. ಅವರು ನಮ್ಮ ಕಡೆಗೆ ಕಂಡುಬಿಟ್ಟು ನೋಡೋದಿಲ್ಲ. ಹೀಗಾದರೆ ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ. ಅಂತೂ ಇಂತೂ ವಿಮಾನೊಂದು ಉದ್ಘಾಟನೆ ಆಯ್ತಪ್ಪ ಕಾರವಾರದಲ್ಲಿ, ಆಯಿತು. ಅಂದರೆ ಮಾಡೋ ಕೆಲಸದಲ್ಲಿ ಒಂದು ತ್ವರಿತಗತಿಯಲ್ಲಿ ಮಾಡಬೇಕು, ಪ್ರವಾಸಿಗರಿಗೆ ಅನುಕೂಲ ಆಗಬೇಕು, ನಮ್ಮ ಜಿಲ್ಲೆಯ ಆರ್ಥಿಕ ಸ್ಥಿತಿಗಳು, ಯುವಕರಿಗೆ ಉದ್ಯೋಗಗಳು ಹೆಚ್ಚಾಗಬೇಕು ಅನ್ನುವಂಥ ಕಾಳಜಿಗಳು ಸರ್ಕಾರ ಮಟ್ಟದಲ್ಲಿ ಕಂಡು ಹೊರತು ಇಲ್ಲಿಯ ನಾವು ಸಮಸ್ಯೆಗಳನ್ನ ಎಷ್ಟೇ ಚರ್ಚೆ ಮಾಡಿದರೂ ಸರ್ಕಾರಕ್ಕೆ ಏನು ಅನ್ನಿಸ್ದೇ ಹೋದರೆ ನಾವು ಎಷ್ಟು ಹೇಳಿ ಏನು ಮಾಡೋದು? ಈಗ ಎಚ್.ಕೆ. ಪಾಟೀಲ್ ಪ್ರವಾಸೋದ್ಯಮಕ್ಕೆ ಏನು ಕಡಿಮೆ ವರದಿ ಮಾಡಿದಾರೋ, ಕಡಿಮೆ ಅಧ್ಯಯನ ಮಾಡಿದಾರೋ ನಮ್ಮ ಜಿಲ್ಲೆ ಬಗ್ಗೆ? ಅವರೇ ನಮ್ಮ ಜಿಲ್ಲೆ ಪ್ರತಿನಿಧಿ, ಅವರ ಅಪ್ಪ ನಮ್ಮ ಜಿಲ್ಲೆ ಪ್ರತಿನಿಧಿ. ನಮ್ಮ ಜಿಲ್ಲೆಯ ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳ ಮೂಲಕ ಅನೇಕ ತ್ಯಾಗಗಳನ್ನು ಮಾಡಿದೆ.
ನಾನು ಒಂದೊಂದೇ ಹಿಡಿದು ಹೇಳಲಿಕ್ಕೆ ಹೋಗೋದಿಲ್ಲ. ಸುಪಾದ್ಯದಿಂದ ಹಿಡಿದು ಮುಂದೆ ಇಲ್ಲಿ ಈಗ ಶರಾವತಿ ಟೇಲರೀಸ್ ತನಕ ಎಷ್ಟು ವಿದ್ಯುತ್ ಘಟಕಗಳಾಗಿದೆ, ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಿ ನಾವು. ರೈಲ್ವೆ ಹಳಿಗೆ ಇಡೀ ದೇಶಕ್ಕೆಲ್ಲ ಇಲ್ಲಿಂದ ಟಿಂಬರ್ ಹೆಂಗೆ ಸಪ್ಲೈ ಮಾಡಿದ್ದೀವಿ, ನಮ್ದು ಏನೇನು ಆದಾಯ ನಮ್ಮಿಂದ ಫಾರೆಸ್ಟಿಂದ ಇರಲಿ, GSTಯಿಂದ ಇರಲಿ, ನಮ್ಮ ತ್ಯಾಗದಿಂದ ಇರಲಿ, ವಿದ್ಯುತ್ ಉತ್ಪಾದನೆಯಲ್ಲಿ ಇರಲಿ, ಏನೇನು ಆಗಿದೆ ಸೀಬರ್ಡು ಕೈಗಾದಿಂದ ಹಿಡಿದು ನೋಡ್ತಿದ್ದೀವಿ. ಆದರೆ ನಮ್ಮ ಜಿಲ್ಲೆಯ ಜನರ ನಿರೀಕ್ಷೆಯಂತೆ ಯಾವುದೇ ರೀತಿಯ ಹೆಚ್ಚಿನ ಅನುದಾನಗಳು ನಮ್ಮ ಜಿಲ್ಲೆಗೆ ಯಾವುದೂ ಬರಲಿಲ್ಲ. ರೆಗ್ಯುಲರ್ ಬರೋದು ಬರ್ತಾ ಇದೆ, ಆದರೆ ಇಲ್ಲಿ ತ್ಯಾಗ ನಡೀತಾನೇ ಇದೆ. ಇದು ಒಂದು ಭಾಗ. ಹಾಗಾಗಿ ದೊಡ್ಡ ದೊಡ್ಡ ಯೋಜನೆಗಳು ಯಾವುದು ಬರೋದಕ್ಕೂ ವಿರೋಧ ಆಗ್ತಾ ಇರೋದಕ್ಕೆ ಇದೊಂದು ಮುಖ್ಯ ಕಾರಣ. ಇನ್ನೊಂದು ಎರಡನೇ ಭಾಗ ಏನು ಅಂದರೆ, ಈ ಜಿಲ್ಲೆಯ ಪರಿಸರದ ಅಧ್ಯಯನಗಳು, ಅದರ ಮೇಲೆ ಆಗ್ತಿರುವಂಥ ಅಧ್ಯಯನಗಳು ಆಗದೆ ಹೋದರೆ ಮತ್ತೆ ಮತ್ತೆ ಈ ಯೋಜನೆ ತರೋದು ಭವಿಷ್ಯದಲ್ಲಿ ದೊಡ್ಡ ಅಪಾಯವನ್ನು ನಾವೇ ಆಹ್ವಾನಿಸ್ಕೊಂಡಂತೆ ಆಗತ್ತೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಬಂದು ನಾವು ಈಗಾಗಲೇ ಓವರ್ಲೋಡ್ ಆಗಿದ್ದೀವಿ ಅನ್ನೋ ಭಾವನೆ ಇದೆ ನಮ್ಮೆಲ್ಲರಲ್ಲಿ. ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಆಗಿದೆ. ಈ ಅಧ್ಯಯನವನ್ನು, ಇದಕ್ಕೆ ಬೇಕಾಗಿರೋ ಇನಿಷಿಯೇಟಿವನ್ನು ರಾಜ್ಯ ಸರ್ಕಾರ ತಗೊಳ್ಳಿ, ಆಮೇಲೆ ಈ ರೀತಿ ಯೋಜನೆ ಬರಲಿ. ಇದಕ್ಕೆ ಈ ಕೆಲವು ಮೊಂಡು ವಾದ ಮಾಡುವಂಥ ಕೆಲವು ಪ್ರವೃತ್ತಿಗಳನ್ನ ನೋಡ್ತಿದ್ದೇನೆ. ಇದು ಶರಾವತಿ ಪಂಪ್ ಸ್ಟೋರೇಜ್ ಶುದ್ಧ ರಾಜ್ಯ ಸರ್ಕಾರದ ಯೋಜನೆ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೋದವ್ರ ಹತ್ರ ಎಲ್ಲ ಮಾತಾಡಿದರೆ, ಇಷ್ಟೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೀಗೆಲ್ಲ ಹೇಳಬಾರ್ದು. ಎರಡನೇದು, ಹಿಂದೆಲ್ಲ ನೀವು ಅವರೆಲ್ಲ ಏನೂ ಮಾಡಿದೆ, ಅರೆ ಹಿಂದೆಲ್ಲ ನಾವು ಹಿಂಗಿದ್ದೆಲ್ಲ ಮಾಡೋ ಪರಿಸ್ಥಿತಿನೇ ತಂದ್ಕೊಳ್ಳಿಲ್ಲಾಗಿತ್ತು. ನಾವೆಲ್ಲ ನಮ್ಮ ಜಿಲ್ಲೆಯ ಜನರ ಹಿತಕ್ಕೆ, ಸ್ಪಂದನೆಗೆ ಏನು ಬೇಕೋ ಹಂಗಿದ್ದೇ ಮಾಡ್ತಿದ್ದಾಗಿತ್ತು. ಈ ರೀತಿ ಬೇಜವಾಬ್ದಾರಿತನದ ನಡವಳಿಕೆಗಳು, ಹೇಳಿಕೆಗಳು, ಇವೆಲ್ಲ ನಮ್ಮ ಜಿಲ್ಲೆಯ ಜನರ ಭಾವನೆಗಳನ್ನು ಅಗೌರವಿಸ್ತಾ ಇದೆ, ಧಕ್ಕೆ ತರ್ತಾ ಇದೆ ಅದಕ್ಕೆ. ಹಾಗಾಗಿ ಜಿಲ್ಲೆಯ ಸಮಗ್ರ ಅಧ್ಯಯನಕ್ಕೆ ಬೇಕಾದಂಥ ಇನಿಷಿಯೇಟಿವ್ ತಗೊಳ್ಳಿ, ಆಮೇಲೆ ಈ ರೀತಿ ಯೋಜನೆಗಳ ಬಗ್ಗೆ ಮಾತಾಡಲಿ ಅಂತ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಹೇಳ್ತಾ ಇದ್ದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.